ಕಥಾಲೋಕಕ್ಕೆ ಸುಸ್ವಾಗತ ಪ್ರಿಯ ವೀಕ್ಷಕರೇ. ನೀವೆಲ್ಲ ಅಕ್ಬರ್ ಬೀರ್ಬಲ್ ಕಥೆಗಳನ್ನ ಕೇಳೇ ಇರ್ತೀರ. ಬುದ್ಧಿಯನ್ನು ಚುರುಕುಗೊಳಿಸುವಂತಹ ಕಥೆಗಳವು. ಅಂಥ ಒಂದು ಕಥೆಯೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಥೆಯಲ್ಲಿ ಬರುವಂತಹ ರಾಜ ಅಕ್ಬರ್ ಮೊಘಲ್ ಚಕ್ರವರ್ತಿ, ಬೀರ್ಬಲ್ ಆತನ ಮಂತ್ರಿ. ಬೀರ್ಬಲ್ ಬುದ್ಧಿವಂತಿಕೆಗೆ ಹೆಸರಾದವನು. ಯಾವುದೇ ಸಮಸ್ಯೆ ಬಂದರೂ ಸಹ ತನ್ನ ಬುದ್ಧಿವಂತಿಕೆಯಿಂದ ಆ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದ. ಅಕ್ಬರ್ ಯಾವಾಗಲೂ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡೋದ್ರಲ್ಲೇ ಖುಷಿ ಇತ್ತು ಅಕ್ಬರ್ಗೆ. ಒಂದು ದಿನ ಅಕ್ಬರ್ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಔತಣಕೂಟವನ್ನು ಏರ್ಪಾಡು ಮಾಡ್ತಾರೆ. ಏನು ಔತಣಕೂಟ ಅಂದರೆ ಒಂದು ಊಟದ ಸಮಾರಂಭ. ಆ ಊಟದ ಸಮಾರಂಭದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ? ಅಕ್ಬರ್, ಆತನ ಕುಟುಂಬ, ಬೀರ್ಬಲ್ ಮತ್ತು ಇತರ ಸಭಿಕರೆಲ್ಲ ಪಾಲ್ಗೊಳ್ತಾರೆ. ಒಂದು ಆ ರಾಜರು ಏರ್ಪಾటు ಮಾಡೋ ಊಟ ಅಂದರೆ ಅದರಲ್ಲಿ ಎಲ್ಲ ರೀತಿಯ ಖಾದ್ಯಗಳಿರುತ್ತೆ. ಆ ಊಟದ ನಂತರ ಅಕ್ಬರ್ ಒಂದು ತಂತ್ರವನ್ನು ಮಾಡ್ತಾರೆ. ಏನಂದರೆ ಆ ಕಾಲದಲ್ಲಿ ಖರ್ಜೂರಗಳನ್ನು ತಿನ್ನೋದಂತ ಒಂದು ರೂಢಿ ಇರುತ್ತೆ. ಯಾಕಂದರೆ ಮೊಘಲ್ ರಾಜರಾಗಿರೋದ್ರಿಂದ ಅದೊಂದು ಸಂಪ್ರದಾಯ, ಖರ್ಜೂರಗಳನ್ನು ತಿನ್ನೋದು. ಊಟದ ನಂತರ ಒಂದು ದೊಡ್ಡ ತಟ್ಟೆಯಲ್ಲಿ ಖರ್ಜೂರಗಳನ್ನು ಹಾಕಿರ್ತಾರೆ. ಎಲ್ಲರೂ ಒಂದೊಂದೇ ಖರ್ಜೂರ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಅಕ್ಬರ್, ಆತನ ಹೆಂಡತಿ, ಮತ್ತೆ ಬೀರ್ಬಲ್ ಮತ್ತೆ ಇತರರೆಲ್ಲ ಹಾಗೆ ಮಾತಾಡ್ತಾ ಒಂದೊಂದೇ ಖರ್ಜೂರ ತಿನ್ನೋದು, ಅದರಲ್ಲಿರೋ ಬೀಜನ ತಟ್ಟೆ ಪಕ್ಕದಲ್ಲಿ ಹಾಕೋದು, ಇದು ನಡೀತಾನೇ ಇರುತ್ತೆ. ಆಗ ಅಕ್ಬರ್ ಏನು ಮಾಡ್ತಾರೆ, ಈಗ ನಾನು ಪರೀಕ್ಷೆ ಮಾಡ್ತೀನಿ ಬೀರ್ಬಲ್ ಎಷ್ಟು ಬುದ್ಧಿವಂತ ಅಂತ ಹೇಳಿ ಅವರು ತಿಂದು ಅಲ್ಲಿ ಹಾಕಿದ್ದಂಥ ಬೀಜಗಳನ್ನು, ಒಂದು 15-20 ಬೀಜ ಅಲ್ಲಿರುತ್ತೆ, ಅದನ್ನು ನಿಧಾನಕ್ಕೆ ಬೀರ್ಬಲ್ಗೆ ಗೊತ್ತಾಗದಿರೋ ಹಾಗೆ ಬೀರ್ಬಲ್ ತಟ್ಟೆಯ ಕಡೆಗೆ ಸಾರಿಸ್ಬಿಡ್ತಾರೆ. ಈಗೇನಾಯಿತು, ಬೀರ್ಬಲ್ ಈಗಾಗಲೇ ತಿಂದಿದ್ದಂಥ ಒಂದು 10 ಬೀಜ ಇತ್ತು, ಜೊತೆಯಲ್ಲಿ ಒಂದು 10-15 ಬೀಜ ಅಕ್ಬರ್ ಬೀಜಗಳು ಸೇರಿಕೊಂಡು ಒಂದು ದೊಡ್ಡ ಬೀಜದ ಗುಂಪು ಈ ಬೀರ್ಬಲ್ ತಟ್ಟೆಯ ಪಕ್ಕದಲ್ಲಿ ಇತ್ತು. ಅಕ್ಬರ್ನ ತಟ್ಟೆಯ ಪಕ್ಕ ಒಂದು ಬೀಜ ಕೂಡ ಇಲ್ಲ. ಇದನ್ನು ಬೀರ್ಬಲ್ ಗಮನಿಸಲೂ ಇಲ್ಲ. ಆತ ಮಾತಾಡ್ಕೊಳ್ತಾ ಇದ್ದ. ಇದ್ದಕ್ಕಿದ್ದಂಗೆ ಅಕ್ಬರ್ ಏನು ಮಾಡ್ತಾರೆ, ಜೋರಾದ ಧ್ವನಿಯಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ, ಬೀರ್ಬಲ್ ಏನಿದು ನೋಡಲ್ಲಿ ತಟ್ಟೆ ಹತ್ರ ಅಂತ ಹೇಳ್ತಾರೆ. ನೋಡ್ತಾನೆ, ನೋಡಿದ್ರೆ ಒಂದು 20 ಬೀಜ ಇದೆ ಅಲ್ಲಿ. ಏನಿದು, ನಿನಗೆ ಖರ್ಜೂರಗಳು ಇಷ್ಟ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ದುರಾಸೆನಾ, ಏನು ಇಷ್ಟೊಂದು ಖರ್ಜೂರ ತಿಂದ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾರೆ ಅಕ್ಬರ್. ಬೀರ್ಬಲ್ಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಅವನು ಅಷ್ಟೊಂದು ತಿಂದಿಲ್ಲ. ಅವನು ತಿಂದಿದ್ದು ಒಂದು 10 ತಿಂದಿದ್ರೆ ಹೆಚ್ಚು. ಇಲ್ಲಿ ನೋಡಿದ್ರೆ ಒಂದು 20-22 ಇದೆ. ಅವನಿಗೆ ಗೊತ್ತಾಗೋಯ್ತು, ಇದು ಅಕ್ಬರ್ದೇ ಏನೋ, ಇವ್ರು ನನ್ನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಏನೂ ಹೇಳಲಿಲ್ಲ. ಆಮೇಲೆ ಬೀರ್ಬಲ್ ಹೇಳ್ತಾನೆ, ಹೌದು ಮಹಾರಾಜರೇ, ನನಗೆ ದುರಾಸೆ ಸ್ವಲ್ಪ ಜಾಸ್ತಿ. ಏನು ಮಾಡೋದು, ನಾನು ಖರ್ಜೂರಗಳಂದರೆ ನನಗೆ ಭಾಳ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ. ಆದರೆ ಏನೇ ಹೇಳಿ ನಿಮಗಿದ್ದಷ್ಟು ದುರಾಸೆ ನನಗಿಲ್ಲ ಬಿಡಿ ಅಂತ ಹೇಳ್ತಾನೆ. ಆಗ ಅಕ್ಬರ್ ಕೋಪ ಬರುತ್ತೆ. ಏನು ಮಾತಾಡ್ತಾ ಇದೆಯಾ ನೀನು, ನನಗೆಲ್ಲಿ ದುರಾಸೆ ಇದೆ, ನೋಡೋ ನನ್ನ ತಟ್ಟೆ ಪಕ್ಕದಲ್ಲೇ ಒಂದೇ ಒಂದು ಖರ್ಜೂರ ಬೀಜ ಕೂಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳಿದ್ದು ಸ್ವಾಮಿ ನಿಮಗೆ ದುರಾಸೆ ಅಂತ. ಏನು ಮಾತಾಡ್ತಾ ಇದೆಯಾ, ಸರಿಯಾಗಿ ಹೇಳೋ ಅಂತ ಹೇಳ್ತಾನೆ. ಹೌದು, ನನಗೆ ಸ್ವಲ್ಪ ದುರಾಸೆ ಜಾಸ್ತಿನೇ, ಅದಕ್ಕೆ ಸ್ವಲ್ಪ ಜಾಸ್ತಿ ಖರ್ಜೂರಗಳನ್ನು ತಿಂದ್ಬಿಟ್ಟೆ. ಆದರೆ ನೀವು ನೋಡಿ, ಬೀಜನೂ ಬಿಟ್ಟಿಲ್ವೇ ನೀವು, ಬೀಜನೂ ಬಿಡದೆ ಬೀಜದ ಸಮೇತ ತಿಂದ್ಬಿಟ್ಟಿದ್ದೀರಾ. ಈಗ ಹೇಳಿ ಯಾರಿಗೆ ದುರಾಸೆ ಜಾಸ್ತಿ ಅಂತ. ಅಟ್ಲೀಸ್ಟ್ ನಾನು ಖರ್ಜೂರನ ತಿಂದು ಅದರ ಬೀಜನ ಇಲ್ಲೇ ಹಾಕಿದ್ದೀನಿ, ಆದರೆ ನೀವು ಬೀಜನೂ ಬಿಡದೆ ಖರ್ಜೂರನ ಪೂರ್ತಿ ಬೀಜದ ಸಮೇತ ತಿಂದಿದ್ದೀರಲ್ಲ. ಹೇಳಿ ಸ್ವಾಮಿ, ಈಗ ಯಾರಿಗೆ ದುರಾಸೆ, ನಿಮಗ ಅಂತ ಹೇಳ್ತಾನೆ. ಅಕ್ಬರ್ಗೆ ಬಹಳ ಖುಷಿ ಆಗುತ್ತೆ. ಇದು ಬೀರ್ಬಲ್ನ ಬುದ್ಧಿವಂತಿಕೆ. ಎಂಥ ಸಮಸ್ಯೆ ನೋಡಿ, ಸ್ಪಾಂಟೇನಿಯಸ್ ಅಂತ ಹೇಳ್ಬೋದು. ಎಂಥ ಸಮಸ್ಯೆ ಬಂದರೂ ಸಹ ಎಲ್ಲರೂ ಸಭಿಕರೆಲ್ಲ ಎದ್ದು ಚಪ್ಪಾಳೆ ಹೊಡೆದ್ಬಿಡ್ತಾರೆ ಬೀರ್ಬಲ್ನ ಬುದ್ಧಿವಂತಿಕೆಗೆ, ಆತ ಕೊಟ್ಟ ಉತ್ತರಕ್ಕೆ. ಅಲ್ಲಿ ಅಕ್ಬರ್ನ ಅವಮಾನ ಮಾಡೋ ಉದ್ದೇಶ ಏನಿರಲಿಲ್ಲ. ಅಕ್ಬರೇ ಆ ರೀತಿ ಭಾವಿಸ್ಲಿಲ್ವಲ್ಲ. ಅಕ್ಬರ್ಗೆ ಖುಷಿ ಆಯಿತು, ಎಂಥ ಸಮಸ್ಯೆ ಕೊಟ್ಟರು ಹೇಗೆ ಬಗೆಹರಿಸ್ತಾನಲ್ಲ ಬೀರ್ಬಲ್ ಅಂತ. ಈ ಒಂದು ಬುದ್ಧಿವಂತಿಕೆಯನ್ನು ನಮ್ಮ ಮಕ್ಕಳು ಸಹ ಕಲಿಬೇಕಾಗುತ್ತೆ. ಯಾಕಂದರೆ ಈ ಕಥೆಗಳೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ಕೇಳಿದ್ವಿ. ಈ ಥರ ಒಂದು ಸಂದರ್ಭ ಬಂದಾಗ ನಿಜ ಜೀವನದಲ್ಲಿ ಹೇಗೆ ಎದುರಿಸ್ಬೋದು ಅನ್ನೋದನ್ನ ಈ ಕಥೆಗಳೆಲ್ಲ ನಮ್ಗೆ ಹೇಳ್ತವೆ. ಇದೊಂದು ಸಣ್ಣ ಕಥೆಯನ್ನು ಈ ದಿನ ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ಮುಂದೆ ಭಾಳಷ್ಟು ಅಕ್ಬರ್ ಬೀರ್ಬಲ್ ಕಥೆಗಳನ್ನು ನಾನು ನಿಮ್ಮ ಮುಂದೆ ತರೋನಿದ್ದೀನಿ. ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.